ಸೃಷ್ಟಿಕರ್ತ ನೀವೇ. ಥ್ಯಾಂಕ್ ಯು ಮೇಡಮ್. ನಮ್ಮ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ಬರ್ಬೇಕನ್ನೋದೇ ನನ್ನ ಉದ್ದೇಶ ಮೇಡಮ್. ನೀವು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ತುಂಬಾ ಸೀರಿಯಲ್ಸ್ ಮಾಡಿದ್ದೀನಿ, ಯಾವ್ದು ಅಂತ ನನಗೆ ನೆನಪಿರಲ್ಲ. ಮೇಡಮ್, ಸಿನಿಮಾಗಳಲ್ಲಿ ನಡ್ಸಕ್ ಹೋಗ್ಬೇಕಾದ್ರೆ ನಿಮ್ಮ ಅನುಭವಗಳು ಹೇಗಿರುತ್ತೆ? ಆಕ್ಚುಲಿ ನಮ್ಮಂತ ಹೊಸ ನಟಿರಂದ್ರೆ ಎಕ್ಸ್ಪ್ಲಾಯ್ಟೇಷನ್, ಇದ್ದಲೆ ಪ್ಲಾಂಟೇಶನ್, ಇದೇ ನಮ್ಮ ನೇಚರ್, ಇವತ್ತಿನ ಫ್ಯಾಷನ್. ಅಲ್ಲಿನ ಪರಿಸ್ಥಿತಿ ನೆನೆಸ್ಕೊಂಡಾಗ ನಿಮ್ ಕಣ್ಮುಂದೆ ಏನ್ ಬರುತ್ತೆ? ಅಲ್ಲಿನ ರಾಕ್ಷಸ ಗಂಡಸಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಪೊರ್ಕೆನೆ ತಗೋಬೇಕು. ಪೊರ್ಕೆ ತಗೊಳ್ಳಿ. ಓಕೆ. ಡರ್ಟಿ. ಹೌದು, ಈ ರೀತಿಯಲ್ಲಿ ಆ ಫೋಟೋ ತಗೊಂಡ್ರಿ? ನಾಳೆ ಪೇಪರ್ ನೋಡಿ ಮೇಡಮ್, ನಿಮ್ಗೆ ಗೊತ್ತಾಗುತ್ತೆ. ಐ ಆಮ್ ಸಾರಿ, ನಾನು 3 ದಿನ ಧಾರವಾಡ ಶೂಟಿಂಗ್ ಹೋಗ್ತಾ ಇದೀನಿ, ತುಂಬಾ ಬಿಸಿ ಇರ್ತೀನಲ್ವಾ? ನೀವು ಶೂಟಿಂಗ್ ಮುಗಿಸ್ಕೊಂಡ್ ಬನ್ನಿ, ಇಲ್ಲಿ ಥ್ರಿಲ್ಲಿಂಗ್ ನ್ಯೂಸ್ ಹಬ್ಬಿರುತ್ತೆ. ಓ ರಿಯಲಿ? ಥ್ಯಾಂಕ್ ಯು ಸೋ ಮಚ್. ಏನು ಅದು? ಅಕ್ಕ, ಈ ಫೋಟೋ ನೋಡಕ್ಕ ಸೇಮ್ ನಿಂಕತನದಳ. ಸಾರಿ, ಏನೇ ಸೇಮ್ ನಿಂತರನೇ ಇದ್ದಾಳೆ. ನೋಡೆ, ಪೊರ್ಕೆ ಹಿಡ್ಕೊಂಡು ಎಷ್ಟು ಜನ ಫೋಟೋ ತೆಗೆಸ್ಕೊಂಡಿದ್ದಾಳೆ. ಏನೇ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ? ಹೆಂಗಸರ ಚಾರಿತ್ರ್ಯ ಉದಯ ಮಾಡೋ ಗಂಡಸರನ್ನ ಪೊರ್ಕೆ ತಗೊಂಡು ಬಾರಿಸಬೇಕು. ಆಗಿನ ಕಾಲದಲ್ಲಿ ಮಹಿಳೆಯರು ಮುದುಕಿಯರು ಸೊಂಟಕ್ಕೆ ಎಲೆ ಅಡಿಕೆ ಚೀಲ ಸಿಗಿಸಿಕೊಳ್ಳುತ್ತಿದ್ದರು. ಈಗಿನ ಕಾಲದ ಮಹಿಳೆಯರು ಪೊರ್ಕೆ ಸಿಗಿಸಿಕೊಂಡರೆ ಸೇಫ್. ಪಾರು, ಪೇಪರ್ ಅಲ್ಲಿ ಆ ಫೋಟೋ ಬಂದಿರೋದಕ್ಕೆ ಜನ ನಿನ್ನ ನೋಡಿ ಹೆದರ್ತಾರೆ, ನೋಡ್ತಾ ಇರೋ. ಹೌದು ಕಣೆ, ಅವಳು ನಂತರನೇ ಇದ್ದಾಳಲ್ವಾ? ಹೌದು, ಅದು ನಾನ್ ನಿನ್ನ ಅನುಕೂಲಕ್ಕೆ ಬಳಸ್ಕೋಬೇಕು. ಬಂದ್ವಿ ಇರೋ. ಯಾರ್ ಬೇಕಾಗಿತ್ತು? ನಾವು ಪುರುಷ ವಿಮೋಚನಾ ಸಂಘದವರು. ನೀವ್ ಯಾಕೆ ಬಂದಿದ್ದೀರಾ ಗೊತ್ತಾಯ್ತು ಬಿಡ್ರಿ. ಇವಳೆ ಪೊರ್ಕೆ ಪದ್ಮಿನಿ. ಅಲ್ಲ, ಈ ಅಮ್ಮ ಮಾಡ್ತಾ ಇರೋ ಸರಿನಾ ಅಂತ ಕೇಳೋದಕ್ ಬಂದಿದೀವಿ. ಏನ್ ಪೊರ್ಕೆ ವಿಷಯನಾ? ನೋಡ್ರಿ, ಗಂಡಸರಲ್ಲಿ 99% ಒಳ್ಳೆಯವ್ರು ಇರ್ತಾರೆ, ಎಲ್ಲೋ 1% ಕೆಟ್ಟವ್ರು ಇರ್ತಾರೆ. ಹಾಗಂತ ಎಲ್ಲಾ ಗಂಡಸರಿಗೂ ಪೊರ್ಕೆ ತೋರಿಸ್ತೀರೇನ್ರಿ? ನೀವ್ ಹೇಳಿದಲ್ಲ 1% ಕೆಟ್ಟವರು ಅಂತ, ಅವ್ರಿಗೆ ಮಾತ್ರ ಪೊರ್ಕೆ ತೋರಿಸಿರೋದು. 1% ಗಂಡಸರು ಕೆಟ್ಟವ್ರು ಇರ್ಬೋದು, ಆದ್ರೆ 100% ಓದ್ತಾರೆ. ಅದ್ರಲ್ಲಿ 99% ಇದನ್ನ ಓದಿ ನೊಂದ್ಕೊಳ್ಳೋದಿಲ್ವೇನ್ರಿ? ನೋಡ್ರಿ, ನೀವು ಬೇಷರ ಕ್ಷಮೆ ಕೇಳ್ಬೇಕು. ನೀವೇನು ಮಾಡಕ್ಕಾಗಲ್ಲ, ಹೋಗ್ರಿ. ಸ್ಟಾಪ್ 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 ಸ್ಟಾಪ್. ನನ್ನನ್ನ ತಡಿತಾ ಇದ್ದೀರಾ? ಇವತ್ ನೀವು ನಮ್ಮನ್ನ ಕ್ಷಮೆ ಯಾಚಿಸ್ಲೇಬೇಕು, ಇಲ್ಲ ಅಂದ್ರೆ ನಿಮ್ ಗಾಡಿ ಮುಂದಕ್ಕೆ ಹೋಗಕ್ ಬಿಡಲ್ಲ. ನಾನೇ ಕ್ಷಮೆ ಕೇಳ್ಬೇಕು? ಏನ್ ನಡೀತಾ ಇದೆ ಇಲ್ಲಿ? ಯಾವನ ಒಬ್ಬ ಗಂಡಸ್ ತಪ್ಪು ಮಾಡ್ದ ಅಂದ್ರೆ ಇಡೀ ಗಂಡಸ್ ಕುಲಕ್ಕೆ ಅವಮಾನ ಮಾಡೋದೇನ್ರಿ? ಗಂಡಸು ಅಂದ್ರೆ ನಿಮ್ ಕಾಲಿನ ಅಡಿಯಾಳು ಅಂತ ತಿಳ್ಕೊಂಡಿದೀರಾ? ನೋಡಿ, ನೀವೇನ್ ಹೇಳ್ತಾ ಇದ್ದೀರೋ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಕೈಲಿ ಪೊರ್ಕೆ ಹಿಡ್ಕೊಂಡು ಪೋಸ್ ಕೊಡೋದ? ತಪ್ಪು ಮಾಡೋ ಗಂಡಸರ ಬಗ್ಗೆ ಕೆಟ್ಟದಾಗ ಮಾತಾಡೋದ? ಗಂಡಸರು ತಪ್ಪು ಮಾಡ್ಲಿ ಅಂತಾನೆ ಎಷ್ಟೋ ಹೆಂಗಸರು ಕಾಯ್ತಾ ಇರ್ತಾರೆ, ಗೊತ್ತಾ? ಹೌದಾ? ಈ ವಿಷಯ ನನಗೆ ಗೊತ್ತಿಲ್ಲ ಬಿಡಿ. ನಂಗೊಂದ್ ಸ್ವಲ್ಪ ದಿನ ಟೈಮ್ ಕೊಡಿ, ಅದೇನಾಗಿದೆ ಅಂತ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಹಲೋ, ಯಾರ್ರಿ? ಪದ್ಮನ, ನನ್ನ ಹೆಂಡತಿ ಅಮ್ಮ ಬಂದಮ್ಮ, ಈ ಮನೆಗೆ ಬಂದು ಅಡಿಗೆ ಮಾಡ್ಕೊಟ್ಟು. ನೀವು ನಂತರನೇ ಇದ್ದೀರಾ? ಒಂದೇ ತರ ಇದೀವಿ. ಯಾರು ನೀನು? ನಾನು ಪತಿ ಪರಮೇಶ್ವರ ಪತ್ನಿ ಪಾರ್ವತಿ. ನಾನು ಚಿತ್ರನಟಿ ಪದ್ಮಿನಿ. ಹೌದಾ? ನೀವು ಅನ್ಕೊಂಡು ಅವರೆಲ್ಲ ನನ್ನ ಹಿಂದೆ ಬಿದ್ದಿದ್ದಾರೆ. ನಾನ್ ಯಾರು ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಲೇಬೇಕಲ್ಲ. ಇವರಿಬ್ರಲ್ಲಿ ಮುಡುಗಿ ಯಾರು? ಅದೇ ನಮ್ಗೇನ್ ಗೊತ್ತಾಗ್ತಾ ಇಲ್ರಿ. ನೋಡಿ, ಇವ್ರಿಬ್ರಲ್ಲಿ ನಿಮ್ ಹುಡುಗಿ ಯಾರು ಅಂತ ಕಂಡಿಡ್ಕೊಳ್ಳಿ. ಉಳ್ದೋಳ್ನ ನಾವ್ ಹೇಳ್ಕೊಂಡೋಗಿ ವಿಚಾರಿಸ್ಕೋತೀವಿ. ನೋಡ್ರಿ, ಪದ್ಮಿನಿ ಅವ್ರ ಫೋಟೋ ಪೇಪರ್ ಅಲ್ಲಿ ಹಾಕ್ಸಿದ್ ನಾನೇ. ಹೌದು. ಈ ಲೋಕದಲ್ಲಿ ಒಬ್ಬರು ತರನೇ 7 ಜನ ಇರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿರೋದ್ ಇಬ್ರೇ. ನೀನ್ ಹೇಳು, ಅವ್ರಿಬ್ರಲ್ಲಿ ಪೇಪರ್ ನೋಡಿ ಪೋಸ್ಟ್ ಕೊಟ್ಟವ್ರು ಯಾರು? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಿಲ್ಲ ಅಂದ್ರೆ ಮೂಳೆ ಮುರಿದು ಬಿಡ್ತೀನಿ. ಸರ್ ನೋಡಿ ಸರ್, ನಿಜ ಹೇಳ್ಬೇಕಂದ್ರೆ ಇವ್ರಿಬ್ರು ಪದ್ಮಿನಿ ಅಲ್ಲ, 3ನೇವಳು ಬಾಂಬೆಲಿ ಇದ್ದಾಳೆ. ನಾನು ಅವಳನ್ನ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಪೇಪರ್ ಅಲ್ಲಿ ಫೋಟೋ ಹಾಕ್ಸಿದ್ದೆ. ಮೊದಲೇ ಹೇಳೋದಲ್ವಾ ಇದನ್ನ?